ಸೊ ಈ ಕ್ಷೇತ್ರದಲ್ಲಿ ಏನಾಗ್ಬೋದು ಅಂತ ಸರ್ ನಿಮ್ಮ ಪ್ರಕಾರ? ಇವಾಗ ಶಾಮನೂರ್ನವರಿಗೆ ಟಿಕೆಟ್, ಆ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರಾ ಕಾಂಗ್ರೆಸ್ನವರು, ಅಥವಾ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಮೈತ್ರಿ ಕ್ಯಾಂಡಿಡೇಟ್ ಅಥವಾ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ಭವಿಷ್ಯ ಕೂಡ ನಿರ್ಧಾರ ಆಗಿದೆ. ಖಂಡಿತ ಮೇಡಮ್, ಅವರು ಮುಸಲ್ಮಾನ ಅಭ್ಯರ್ಥಿಗಾದರೂ ಟಿಕೆಟ್ ಕೊಡಲಿ, ಅಲ್ಪಸಂಖ್ಯಾತರಲ್ಲಿ ಯಾರಿಗಾರು ಕೊಡಲಿ, ಅಥವಾ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಕುಟುಂಬಕ್ಕೆ ಕೊಡಲಿ. ಆದರೆ ಇವತ್ತು ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಅದು ಪಾಪ ಏನೋ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ನಮಗೆ ರಾಜ್ಯದ ಜನಕ್ಕೆ ಬಹಳ ಅಪಾರ ಗೌರವ ಇದೆ. ಆದ್ರೆ ಇವತ್ತು ಕಾಂಗ್ರೆಸ್ ಅವರು ಆ ಜನರ ವಿಶ್ವಾಸನ ಕಳ್ಕೊಂಡಿರೋದ್ರಿಂದ ಇವತ್ತು ದಿವಾಳಿ ಆಗಿದೆ ರಾಜ್ಯ ಸರ್ಕಾರ. ಆ ಕಾರಣದಿಂದ ಅವ್ರಿಗೆ ಯಾರೇ ಅಭ್ಯರ್ಥಿನ ಹಾಕಿದ್ರು ಮೇಡಮ್, ಸೋಲದಂತೂ 2 ಕ್ಷೇತ್ರನೂ ಶತರಿಸಿದ್ದಾರೆ. ಸರಿ ಚಿನ್ನರಾಮ್ ಅವರೇ, ನಿಮ್ಮ ಪಕ್ಷದ ಆಂತರಿಕ ಕಲಹದ ಬಗ್ಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆನ್ ಗ್ರೌಂಡ್ ವರ್ಕ್ ಆಗಿಲ್ಲ ಸರ್. ವರ್ಕ್ ಆಗಿದ್ದಿದ್ರೆ ಇವತ್ತು ಬಿಜೆಪಿ ಕೂಡ ನಮ್ಗೊಂದು ಪಾಸಿಬಲ್ ಆಪ್ಷನ್ ಅಂತ ಹೇಳಿ ಆ ಮುಸಲ್ಮಾನ್ ಸಮುದಾಯದ ಒಬ್ಬರ ಬಾಯಲ್ಲಾದ್ರೂ ಬರ್ತಿತ್ತು. ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಕಾಂಗ್ರೆಸ್ನಿಂದ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡದೆ ಹೋದ್ರೆ ನಾವು ನೋಟಾ ಚಲಾವಣೆ ಮಾಡ್ತೀವಿ ಹೊರತು ಬೇರೆ ಪಕ್ಷದ ಬಗ್ಗೆ ಚಿಂತನೆ ಕೂಡ ಮಾಡೋದಿಲ್ಲ. ಎಲ್ಲ ಬಂತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಇವತ್ತು ದೇಶಭಕ್ತ ಮುಸಲ್ಮಾನರಿದ್ದಾರೆ, ಅವ್ರು ಯಾರು ಬಿಜೆಪಿ ವೋಟ್ ಹಾಕ್ತಾ ಇದ್ರೆ ದೇಶಭಕ್ತರಲ್ವಾ? ಇಲ್ಲ ಹಂಗಲ್ಲ. ಈಗ ಕೆಲವರು ನೇರವಾಗಿ ಹೇಳ್ತಾರೆ ನಾವು ಬಿಜೆಪಿ ವೋಟ್ ಹಾಕಲ್ಲ ಅಂತ. ಆದ್ರೆ ದೇಶಭಕ್ತರು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗಮನಿಸಿದ್ದಾರೆ. ಮೋದಿಯವರ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿ ತನಕ ಏನೆಲ್ಲ ಆಗಿದೆ, ಇವತ್ತು ಅಲ್ಪಸಂಖ್ಯಾತರಿಗೆ ಯಾವ ರೀತಿ ರಕ್ಷಣೆ ಸಿಗ್ತಾ ಇದೆ ಬಿಜೆಪಿಯಿಂದ, ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಸಿಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದ್ರು ನಮ್ಮ ಭಾರತಕ್ಕೆ ಯಾವ ರೀತಿ ಗೌರವ ತಂದುಕೊಡ್ತಕ್ಕಂಥ ಒಂದು ಪಕ್ಷ ಇದೆ, ಅದಕ್ಕೆ ಒಳ್ಳೆ ಸಮರ್ಥ ನಾಯಕರಿದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ಜನ ಯೋಚನೆ ಮಾಡ್ತಾರೆ. ಇವತ್ತು ಏನಾದರೂ ದೇಶಕ್ಕೆ ಈ ಪಕ್ಷ ಭಾರತೀಯ ಜನತಾ ಪಕ್ಷ ಇದ್ದರೆ ಮಾತ್ರ ಸಾಧ್ಯ ಅಂತಕ್ಕಂಥ ಭಾಳ ಬುದ್ಧಿವಂತ ಮುಸಲ್ಮಾನ ದೇಶಭಕ್ತರು ನಮ್ಮ ಜೊತೆಲಿ ಇದ್ದಾರೆ. ದಾವಣಗೆರೆ ಜನಕ್ಕಂತೂ ಹಂಗ ಅನ್ನಿಸ್ತಾ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರಿಗೆ ಮತ ಚಲಾವಣೆ ಮಾಡಿದಾಗ ಗೊತ್ತಾಗುತ್ತೆ ಅವರು ನಮ್ಮ ಪರವಾಗಿದ್ದಾರೆ ಅನ್ನೋದನ್ನ. ಮತ್ತೆ 2 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ. ನಮ್ಮಲ್ಲಿ ಅಭ್ಯರ್ಥಿ ಕೊರತೆ ಇಲ್ಲ. ಅಭ್ಯರ್ಥಿಗಳ ಬಗ್ಗೆ ಆಕಾಂಕ್ಷಿಗಳು ನನಗೂ ಬೇಕು ಅಂತ ಕೇಳೋರು ಇದ್ದಾರೆ. ಬಟ್ ಆದರೆ ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ಯಾರೂ ಅದಕ್ಕೆ ಅಡ್ಡೇಳೋರಿಲ್ಲ. ಕಾಂಗ್ರೆಸ್ ಅಲ್ಲಿ ಆ ರೀತಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲ ಸರ್, ಅಂದ್ರೆ ಅಬ್ಸರ್ವೇಷನ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಕಾಂಗ್ರೆಸ್ ನಲ್ಲಿ ಬೈ ಎಲೆಕ್ಷನ್ ಅಂತ ಹೇಳಿ ಅನೌನ್ಸ್ ಆದ್ಮೇಲೆ ಈ ರೀತಿಯ ಆಂತರಿಕ ಕಲಹಗಳು ಆಚೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಅದು ಆಂತರಿಕ ಕಲಹನೂ ಅಲ್ಲ, ಮುಸಲ್ಮಾನ್ ಸಮುದಾಯದವ್ರು ನಮಗೂ ಒಂದು ಅವಕಾಶ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ದ್ರಲ್ಲಂತೂ ಕಳೆದ 2 ವರ್ಷ ಪ್ರಾಬಬ್ಲಿ ಲೋಕಸಭಾ ಚುನಾವಣೆ ಆದಾಗಿಂದ ಬೀದಿ ರಂಪ ಹಾದಿರಂಪ ಆಗಿದೆ ದಾವಣಗೆರೆಯಲ್ಲಿ. GM ಸಿದ್ದೇಶ್ವರ ಅವ್ರನ್ನ ಕಂಡ್ರೆ ರೇಣುಕಾಚಾರ್ಯ ಅವ್ರಿಗಾಗಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಬಂದ ಸಂದರ್ಭದಲ್ಲಿ ರೇಣುಕಾಚಾರ್ಯ ಹಠಾವೋ ಪಾರ್ಟಿ ಬಚಾವೋ ಅನ್ನೋ ರೀತಿ ಘೋಷಣೆಗಳೆಲ್ಲ ಕೇಳೋಕ್ ಸಿಗ್ತಾ ಇದೆ. ಅಂದ್ರೆ ಆಂತರಿಕ ಕಲಹ ಅನ್ನೋದು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದಲ್ಲಿ ಕಣ್ಣಿಗೆ ರಾಚೋ ತರ ಕಾಣ್ತಿದೆ ದಾವಣಗೆರೆಯಲ್ಲಿ. ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ಏನೇ ಕಾಣಿಸಿದ್ರು ಒಂದು ಸಾರಿ ಹೈಕಮಾಂಡ್ ಹೇಳಿದ್ಮೇಲೆ ಎಲ್ಲರೂ ಸರಿಸಾಟಿಯಾಗಿ ಕೆಲಸ ಮಾಡ್ತಾರೆ. ಮತ್ತೆ ಪಕ್ಷ ಗೆಲ್ಸ್ಕೊಳ್ಬೇಕು ಅನ್ನೋ ಭಾವನೆ ಎಲ್ರಿಗೂ ಇದೆ. ಇವತ್ತು ನಾವು ಸೋತಿದ್ದೀವಿ, ಅಧಿಕಾರ ನಡೆಸ್ತಾ ಇದ್ದಂಥ ಪಕ್ಷ ಇವತ್ತು ಸೋತಿದೆ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿಂದ ಸೋತಿದ್ದೀವಿ. ಅದನ್ನು ಮತ್ತೆ ಆಗಬಾರ್ದು ಅಂತಕ್ಕಂಥ ಯೋಚನೆ ನಮ್ಮ ಪಕ್ಷದ ಮುಖಂಡಗಳಲ್ಲಿದೆ. ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ಸರಿಯಾದ ರೀತಿಯ ತೀರ್ಮಾನ ತೊಗೊತಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವು ಲೋಕಲಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ಅಷ್ಟಕ್ಕೆ ಸೀಮಿತ ಆಗ್ತದೆ. ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ಎಲ್ಲರೂ ಪಕ್ಷದ ಕೆಲಸ ಮಾಡ್ತಾರೆ. ಈ ಸರಿ 2 ಕ್ಷೇತ್ರಗಳು ನಾವು ಗೆಲ್ತೀವಿ. ಆಯ್ತು, ನಿಮ್ಗೆ ಆ ವಿಶ್ವಾಸ ಇದೆ ಸರ್. ಆನ್ ಗ್ರೌಂಡ್ ಏನು ನಡೀತಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಡೋಣ. ಹಾಗಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರು ದಾವಣಗೆರೆ ರಾಜಶೇಖರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಮ ಪಕ್ಷದ ಒಳಗಿರುವ ಭಿನ್ನ ಮತದಿಂದಾಗಿ ಹೈಕಮಾಂಡ್ ಇದೀಗ ಪರ್ಯಾಯ ಅಭ್ಯರ್ಥಿಯ ಆಲೋಚನೆ ಮಾಡೋ ಹಂತಕ್ಕೆ ಬಂದಿದೆಯಂತೆ. ಅಂದ್ರೆ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ, ನಿಮ್ಮ ಕ್ಷೇತ್ರದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳಿಂದ ಹೈಕಮಾಂಡ್ಗೆ ಅಷ್ಟೇನು ಸಂತೋಷ ಇದ್ದಂಗೆ ಕಾಣ್ತಾ ಇಲ್ಲ. ವಿನಯ್ ಅವರನ್ನು ಕರ್ಕೊಂಬಂದು ಟಿಕೆಟ್ ಕೊಡ್ಬೇಕಾ ಅನ್ನೋ ಚಿಂತನೆ ನಡೀತಿದ್ಯಂತೆ, ಹೌದಾ? ಒಂದು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮಗೆ ಯಾವುದೇ ಹಂತದಲ್ಲೂ ಕೂಡ ಕೋರ್ ಕಮಿಟಿಲಾಗ್ಲೂ ಕೂಡ ವಿನಯ್ ಕುಮಾರ್ ಅವರ ವಿಷಯ ಚರ್ಚೆ ಆಗಿಲ್ಲ. ವಿನಯ್ ಕುಮಾರ್ ಅವರು ಕೂಡ ನಮ್ಮ ಪಾರ್ಟಿಗೆ ಬರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಡೆಲ್ಲಿಲಿ ಹೋಗಿರೋದೊಂದು ನ್ಯೂಸ್ ನಮಗಿದೆ. ಅವ್ರು ಬರ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಹೊರತು ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ಸುದ್ದಿ ಎಲ್ಲೂ ಇಲ್ಲ ಮೇಡಮ್. ಹಂಗಾರೆ ಯಾರಿಗೆ ಕೊಡ್ಬೋದು ಸರ್? ನಿಮ್ಮ ಅಂದಾಜೇನಿದೆ, ಯಾರಿಗೆ ಕೊಟ್ರೆ ಅನುಕೂಲ ಅಂತ? ಈಗಾಗಲೇ 10 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು 5 ಜನಗಳ ಹೆಸರನ್ನ ಈಗಾಗಲೇ ದೆಹಲಿಗೆ ಕಳಿಸಾಗಿದೆ. 5 ಜನಗಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಡುತ್ತೆ. ಅದು ನಮಗೆ ಟಿಕೆಟ್ ಯಾರಿಗೆ ಕೊಡುತ್ತೆ ಅನ್ನೋದು ವ್ಯಕ್ತಿಗಳು ಗೌಣ ಆಗ್ತಾರೆ.
ನಾವು ಕಮಲದ ಹೂವಿಗೆ ಕೆಲಸ ಮಾಡಿದ್ವಿ, ಕಮಲದ ಹೂವು ಗೆಲ್ಲುತ್ತೆ ಈ ಬಾರಿ. ಈಗ ನೀವು ಆನೆಸ್ಟ್ ಪಾರ್ಟಿ ವರ್ಕರ್ ಆಗಿ ಮಾತು ಹೇಳ್ತೀರಿ ಸರ್, ಬಟ್ ಒಂದ್ ಲೆವೆಲ್ ದಾಟದ ಮೇಲೆ ನಿಮ್ಮ ಪಕ್ಷದ ನಾಯಕರಿಗೆ ಈ ಪಾರ್ಟಿ ಪ್ರಾಮಾಣಿಕತೆ ಅನ್ನೋದು ಉಳಿಯತ್ತಾ ಅಂತ? ಯಾಕಂದ್ರೆ ನೀವು ಕಣ್ಣಾರೆ ಗಮನಿಸಿದ್ರಿ GM ಸಿದ್ದೇಶ್ವರ್ ಅವರು ಹಾಗೆ ರೇಣುಕಾಚಾರ್ಯ ಅವರ ಬಣದ ನಡುವೆ ಏನೆಲ್ಲ ನಡೀತಿದೆ ಅಂತ ಹೇಳಿ. ಈ ಮಾತನ್ನು ಒಪ್ಲಿಕ್ಕೆ ಸಾಧ್ಯನಾ ಇದನ್ನೆಲ್ಲ ಕಣ್ಣಾರೆ ಕಂಡ ಮೇಲೂ ಕೂಡ? ಖಂಡಿತ ಮೇಡಮ್, ಖಂಡಿತ ಈ ಎಲ್ಲ ವಿಷಯಗಳಿಗೆ ನಾನು ಕೂಡ ಸಾಕ್ಷಿ ಇದ್ದೀನಿ. ಆದರೆ ಒಂದಂತೂ ನಮ್ಮ ಕಾರ್ಯಕರ್ತರಿಗಾಗ್ಲಿ ನಮ್ಮ ನಾಯಕರಿಗಾಗ್ಲಿ ಒಂದು ಸಭ್ಯತೆ ಏನಿದೆ ಅಂದರೆ, ಒಂದು ಬಾರಿ ಏನಾದರೂ ಪಾರ್ಟಿ ಡಿಸೈಡ್ ಮಾಡ್ತು ಅಂದರೆ ನಾವೆಲ್ಲರೂ ಕೂಡ ಒಂದಾಗಿ ಆ ಕೆಲಸ ಮಾಡ್ತೀವಿ. ಅದು ತೀರ್ಮಾನ ಆಗೋ ತನಕ ಮಾತ್ರ ಭಿನ್ನಾಭಿಪ್ರಾಯ ನಮ್ಮದು, ನಂತರ ಎಲ್ಲರೂ ಕೂಡ ಕೆಲಸ ಮಾಡೇ ಮಾಡ್ತೀವಿ ನಾವು. ಸರಿ, ಇನ್ನೊಂದು ಕ್ವಿಕ್ ಪ್ರಶ್ನೆ. ನಾನು ಆಲ್ರೆಡಿ ಇಲ್ಲಿ BJP ವಕ್ತಾರರು ಕೇಳಿದ್ದೆ, ಬಟ್ ನೀವು ಅಲ್ಲೇ ಅಂದ್ರೆ ಆನ್ ಗ್ರೌಂಡ್ ವರ್ಕ್ ಮಾಡೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮುಸಲ್ಮಾನ್ ಸಮುದಾಯದ ವಿಶ್ವಾಸವನ್ನ ನಿಮ್ಮ ಕ್ಷೇತ್ರದಲ್ಲಿ ಗಳಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್? ನಿಮ್ಮ ಪಕ್ಷದ ನಾಯಕರುಗಳಿಗೆ ಇವತ್ತು ಕಾಂಗ್ರೆಸ್ ಬಗ್ಗೆ ಸಿಡಿದಿದ್ದಾರೆ ಮುಸಲ್ಮಾನ್ ಸಮುದಾಯದವರು, ನಾವು ನೋಟಾ ಹಾಕ್ತೀವಿ ಅನ್ನೋ ಹಂತಕ್ಕೆ ಮಾತನಾಡ್ತಿದ್ದಾರೆ. BJP ಪರ್ಯಾಯ ಆಯ್ಕೆ ಅಂತ ಹೇಳಿ ಯಾಕೆ ಅನ್ನಿಸ್ತಿಲ್ಲ ಅಂತ? ಒಂದು ಮೇಡಮ್, ಇದು ಈ ತರದ ಒಂದು ಮಾನಸಿಕ ಸ್ಥಿತಿಯನ್ನ ಕಾಂಗ್ರೆಸ್ ಮೊದಲಿಂದನೂ ತುಂಬ್ಕೊಳ್ತಾ ಬಂದಿದೆ. ನಾನು ಕೂಡ ನಿಮ್ಮ ಮೂಲಕ ಅಲ್ಪಸಂಖ್ಯಾತ ಬಂಧುಗಳಿಗೆ ಕೇಳೋದಿನ್ನು ಇಷ್ಟೇ, ಮೋದಿಜಿಯವರು ಬಂದ ನಂತರ ಅಲ್ಪಸಂಖ್ಯಾತರ ಶೈಕ್ಷಣಿಕ ವ್ಯವಸ್ಥೆ ಆಗಲಿ, ಆರ್ಥಿಕ ವ್ಯವಸ್ಥೆ ಆಗಲಿ, ರಾಜಕೀಯ ವ್ಯವಸ್ಥೆ ಆಗಲಿ, ಇನ್ನು ಎಲ್ಲ ರೀತಿಯಲ್ಲಿ ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿಯವರು ಮುನ್ನಡೆಸಿದ್ದಾರೆ ಅನ್ನೋದನ್ನು ತಾವು ತಿಳ್ಕೋಬೇಕು. ಕೇವಲ ಕಾಂಗ್ರೆಸ್ಸಿನ ಈ ಥರದ ಒಂದು ಇದಕ್ಕೋಸ್ಕರ ಬಲಿಯಾಗಿ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ನೀವು ಅಡ್ಡಿ ಮಾಡಬೇಡಿ ಅಂತ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಭೂತವನ್ನು ಅವರು ತಮ್ಮ ತಲೆಯಿಂದ ತೆಗೆದುಹಾಕಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಆಯ್ತು ಸಮೀವುಲ್ಲಾ ಸರ್, ಅಂದ್ರೆ ಮುಸಲ್ಮಾನ ಸಮುದಾಯ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುತ್ತೆ ಓಟ್ಗಳ ಲೆಕ್ಕಾಚಾರದಲ್ಲಿ ದಾವಣಗೆರೆಯಲ್ಲಿ. ಬಟ್ ಈಗ ಕಾಣ್ತಾ ಇರುವ ಪಿಕ್ಚರ್ ನೋಡಿದ್ರೆ ಎಲೆಕ್ಷನ್ ಅಷ್ಟು ಸುಲಭವಾಗಿ ಗೆಲ್ಲಿಕ್ಕೆ ಕಾಂಗ್ರೆಸ್ಗೂ ಕಷ್ಟ ಸಾಧ್ಯ ಆಗುತ್ತಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. BJP ಕೂಡ ಸಮುದಾಯದ ಓಟ್ ನಿರ್ಣಾಯಕವಿದ್ರೂ ಕೂಡ ಅದನ್ನ ಸೆಳೆಯುವಲ್ಲಿ ವಿಫಲ ಆಗ್ತಾ ಇದೆ. ಹೌದು, ಅಲ್ಲ ಇಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮತ್ತು ಟಿಕೆಟ್ಗಳು ಅನೌನ್ಸ್ ಆದಾಗ ಒಪಿನಿಯನ್ನು ಯಾವ ರೀತಿಯಲ್ಲಿ ಬಿಲ್ಡಪ್ ಆಗುತ್ತೆ ಅನ್ನೋದ್ರ ಮೇಲೆ ಚುನಾವಣೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಟಿಕೆಟ್ಗಳ ಹಂಚಿಕೆ ಆಗೋವರೆಗೂ ಸಮುದಾಯಗಳು ಮತ್ತು ನಾಯಕರು ಗಲಾಟೆ ಮಾಡೋದು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಮನ್ನು. ಬಟ್ ದಾವಣಗೆರೆಯಲ್ಲಿ ಸ್ವಲ್ಪ ವಿಪರೀತ ಗಲಾಟೆ ಆಗ್ತಿದೆ. ಇದೇ ಸ್ಟ್ಯಾಂಡು ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ ನಂತರವೂ ಇರುತ್ತಾ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಇಲ್ಲಿ ಅಂತಹ ಪ್ರಶ್ನೆ ಏನಾದರೂ ಒಂದು ವೇಳೆ ಏನಾದರೂ ಲಾಜಿಕಲ್ ಎಂಡಿಗೆ ಹೋಗುವಂತಹ ಆಕ್ರೋಶ ಅಥವಾ ಬೇಸರ ಸಮುದಾಯದಲ್ಲಿ ಉಳ್ಕೊಂಡ್ರೆ ಮತಗಳ ಧ್ರುವೀಕರಣ ಆಗುತ್ತೆ. ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಹೋದ್ರೆ ಅವಾಗ ಅದರ ರಿಸಲ್ಟ್ ಬೇರೆ ಆಗುತ್ತೆ ಅವಾಗ. ಸೊ ಹೀಗಾಗಿ ಇಟ್ ಈಸ್ ಟೂ ಅರ್ಲಿ ಟು ಸೇ ನೌ. ಈಗ ತುಂಬಾ ಅದು ಅರ್ಲಿ ಅಂತ ಅನ್ನಿಸ್ತಾ ಇದೆ. ಹೇಗೆ ಅಲ್ಲಿ ಲೋಕಲ್ ಆ ಸಮುದಾಯಗಳು, ಲೋಕಲ್ ಲೀಡ್ಗಳಿರ್ಬೋದು, ಕಾಂಗ್ರೆಸ್ ನಾಯಕರು ಇರ್ಬೋದು, ಹೇಗೆ ಆ ಸಮುದಾಯವನ್ನು ಸಮಾಧಾನ ಮಾಡ್ತಾರೆ. ಯಾಕೆಂದ್ರೆ ಮೊದಲಿಂದಲೂ MLA ಕೊಡಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಅವ್ರು ಇರಬೇಕಾದ್ರಿಂದಲೂ ಇರೋದು. ಅಲ್ಲಿ ಆ ಜಬ್ಬರ್ ಸಾಬನ್ನ MLC ಮಾಡೋರು, ಸ್ಥಳೀಯ ನಾಯಕರು ಅವರಿಗೆ MLC ಮಾಡೋರು.